ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕುಮಾರಸ್ವಾಮಿ ಖಾಲಿ ಟ್ರಂಕ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸಾರ್ವಜನಿಕರ ಜೊತೆ ಖಾತಾ ಬಗ್ಗೆ ಡಿಸಿಎಂ ಮಾತುಕತೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರಲ್ಲಿ ಹೇಳಿದಾಗ ಥ್ಯಾಂಕ್ ಯು, ನಿಮ್ಮಂತ ಎಜುಕೇಟೆಡ್ಗಳು ಇದನ್ನು ಗುರುತಿಸ್ತಿರೋದು ಖುಷಿ ಆಗ್ತಾ ಇದೆ. ಜೊತೆಗೆ ಬಿ ಖಾತಾದಿಂದ ಎ ಖಾತಾ ಸಂಬಂಧಪಟ್ಟ ಹಾಗೆ ಏನು ಕುಮಾರಸ್ವಾಮಿ ಹೇಳಿದ್ರು, ಅವರು ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ನೋಡಿ ಕುಮಾರಸ್ವಾಮಿ ನೋಡಿ ಕುಮಾರಸ್ವಾಮಿ ನೋಡಿ ಅವ್ರದ್ದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬಾ ಜನ ವೇಟಿಂಗ್ ಇದ್ದಾರೆ, ತುಂಬಾ ವರ್ಷದಿಂದ ಇದು ವೇಟಿಂಗ್ ಇದೆ. ಬಿ ಖಾತಾ ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6ನೇ ಇದೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ, ಮಾಡಬೇಕು ಮಾಡಬೇಡಿ. ಕುಮಾರಸ್ವಾಮಿ ನೋಡಿ ಕುಮಾರಸ್ವಾಮಿ ನೋಡಿ ಕುಮಾರಸ್ವಾಮಿ ನೋಡಿ ಅವ್ರದ್ದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬಾ ಜನ ವೇಟಿಂಗ್ ಇದ್ದಾರೆ, ತುಂಬಾ ವರ್ಷದಿಂದ ಇದು ವೇಟಿಂಗ್ ಇದೆ. ಬಿ ಖಾತಾ ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6ನೇ ಇದೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಇನ್ನು ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಬೆಂಗಳೂರು ನಡಿಗೆ ಸಾರ್ವಜನಿಕರ ಜೊತೆಗೆ ಡಿಕೆ ಶಿವಕುಮಾರ್ ಸಂವಾದ ನಡೆಸಿದರು. ವಾಕರ್ಸ್ ಜೊತೆಗೆ ಮಾತನಾಡಿ ಡಿಸಿಎಂ ಸಂವಾದ ನಡೆಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಜನರ ಜೊತೆ ಸಂವಾದ, ಜನರ ಸಮಸ್ಯೆಗಳನ್ನ ಸಲಹೆಗಳನ್ನ ಆಲಿಸ್ತಾ ಇರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಅಲ್ಲಿನ ಜನರ ಸಮಸ್ಯೆಗಳು ಸಲಹೆಗಳನ್ನು ಸ್ವೀಕರಿಸಿದ್ದಾರೆ. ನೋಡ್ತಿರೋ ಹಾಗೆ ರಿಜ್ವಾನ್ ಅರ್ಷದ್ ಹಾಗೆ ಹ್ಯಾರಿಸ್ ಅವ್ರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಫಾಲೋ ಮಾಡ್ತೀನಿ, ವಾಪಸ್ ಫೋನ್ ಮಾಡ್ತೀನಿ. How are you, dear? You are also working, eh? Good. Who is your father? Hello, sir. Hello. Please come forward. Careful. ಸರ್ ನಮ್ಮ ಕಬ್ಬನ್ ಪಾರ್ಕ್ಗೆ 330 ಎಕರೆ ಇರೋದ್ನ ಇವಾಗ 196 ಎಕರೆ ಇದೆ. ಇದು ಕಬ್ಬನ್ ಪಾರ್ಕ್ನ ಇವಾಗ ಇದನ್ನ ಉಳಿಸ್ಬೇಕಂತ ನಮ್ಮ ಎಲ್ಲಾ ನಾಗರಿಕರಿಗೂ ಜವಾಬ್ದಾರಿಯಾಗಿರುತ್ತೆ. ಈಗ ನಮಗೆ ಶಾಂತಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಾಂತಮೂರ್ತಿ, ಈಗ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಏನು ಸಂವಾದ ನಡೀತಾ ಇದೆ, ಇವತ್ತು ಏನೇನಾಯಿತು, ಜನರು ಏನೇನು ಸಮಸ್ಯೆಗಳನ್ನು ಹೇಳ್ಕೊಂಡ್ರು, ಈ ಸಂದರ್ಭದಲ್ಲಿ ಸಲಹೆಗಳು ಏನು ಬಂದ್ವು ಅಂತ? ಅವಿನಾಶ್, ಬೆಳಗ್ಗೆಯಿಂದ ಕೂಡ ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಈಗ ನಾಗರಿಕರ ಜೊತೆ ಸಂವಾದವನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ಸಾರ್ವಜನಿಕರು ಕೂಡ ಸಾಕಷ್ಟು ದೂರುಗಳನ್ನ ಡಿಸಿಎಂ ಮುಂದೆ ಇಡ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆ ಒಂದು ವಾಕರ್ಸ್ ಅಸೋಸಿಯೇಷನ್ ಏನಿದೆ, ಆ ಒಂದು ಕಬ್ಬನ್ ಪಾರ್ಕ್ನ ವಾಕರ್ಸ್ ಅಸೋಸಿಯೇಷನ್ ಒಂದು ಮನವಿಯನ್ನ ಡಿಸಿಎಂ ಮುಂದೆ ಇಟ್ಟಿರುವಂಥದ್ದು. ಅಂದ್ರೆ ಕಬ್ಬನ್ ಪಾರ್ಕ್ನ ಒಳಭಾಗದಲ್ಲಿ ವಾಹನಗಳನ್ನು ನಿಷೇಧ ಮಾಡಬೇಕು, ಜೊತೆಗೆ ಲಾಲ್ಬಾಗ್ನ ಮಾದರಿಯಲ್ಲೇ ಕಬ್ಬನ್ ಪಾರ್ಕ್ ಅನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು, ಜೊತೆಗೆ ಒಂದಷ್ಟು ಜನ ಸಾರ್ವಜನಿಕರು ಬಂದು ಇಲ್ಲಿ ಆಹಾರವನ್ನು ತಿನ್ನುವಂತ ಕೆಲಸವನ್ನು ಮಾಡ್ತಾರೆ, ಪಿಕ್ನಿಕ್ ಅನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ಮನವಿಯನ್ನ ವಾಕರ್ಸ್ ಅಸೋಸಿಯೇಷನ್ ಸಲ್ಲಿಸಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಕೂಡ ಸಾರ್ವಜನಿಕರು ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆ ರಸ್ತೆಗಳ ಸಮಸ್ಯೆಯನ್ನು ಸರಿಪಡಿಸಿ ಆ ಗುಂಡಿಗಳನ್ನು ಮುಚ್ಚುವಂತ ಕೆಲಸವನ್ನು ಮಾಡಿ, ಜೊತೆಗೆ ಆ ಪಣತ್ತೂರಿನ ರಸ್ತೆ ಏನಿದೆ ಆ ಒಂದು ಸಮಸ್ಯೆ ಇಲ್ಲೂ ಕೂಡ ಆ ಪ್ರತಿಧ್ವನಿಸಿರುವಂತದ್ದು. ಅಂದ್ರೆ ಆ ಒಂದು ಸಮಸ್ಯೆಯನ್ನು ಕೂಡ ಅಲ್ಲಿಂದ ಬಂದಂತ ಇವತ್ತು ಡಿಸಿಎಂ ಮುಂದೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈಗ ಪ್ರಮುಖವಾಗಿ ಆ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಆ ಪದ್ಮಶ್ರೀ ಪುರಸ್ಕೃತರಾದಂತಹ
KN ರಾಜನ್ ಅವರು ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಅದು ಏನಂದ್ರೆ ಪಾಡ್ರಿ ಟೌನ್ ನ ಮೆಟ್ರೋ ನಿಲ್ದಾಣಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಡಬೇಕು ಅಂತ ಮನವಿಯನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಆ ಜನರು ಕೂಡ ಸಾಕಷ್ಟು ಒಂದು ದುಮಾನಗಳನ್ನ DCM ಮುಂದೆ ಹೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ಒಂದು ಸಂವಾದ ಏನಿದೆ ಬೆಂಗಳೂರು ನಡಿಗೆ ಕಾರ್ಯಕ್ರಮ, ಇಲ್ಲಿ ಎಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಾಲಿಕೆಯ ಸಾರ್ವಜನಿಕರು ಕೂಡ ತಮ್ಮ ದೂರುಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಇಷ್ಟು ದಿನ ನಡೆಸಿದಂತ ಆ ಕಾರ್ಯಕ್ರಮಗಳಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನರು ಮಾತ್ರ ಆ ಸಮಸ್ಯೆಗಳನ್ನ ಹೇಳ್ಕೊಡ್ತಿದ್ರು. ಇವತ್ತು ಎಲ್ಲಾ ವ್ಯಾಪ್ತಿಯ ಜನರು ಕೂಡ ಆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ DCM ಒಂದು ಅವಕಾಶವನ್ನು ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಜನರು ಕೂಡ ಆ ಸಂವಾದನ ನಡೆಸಿ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಶಾಂತಮೂರ್ತಿ.